ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನಾವು ಕಂಪ್ಯೂಟರ್ನ ಸೀರೀಸನ್ನು ಆರಂಭ ಮಾಡಿದ್ವಿ. ಈ ನಿಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ, ಹಾಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, FDA, SDA. ಸೊ ಸರ್ಕಾರದ ನೇಮಕಾತಿ ಪರೀಕ್ಷೆಗಳು ಯಾವುದೇ ಇರಲಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸೊ ಅದಕ್ಕೆ ನೀವು ಪ್ರಿಪರೇಷನ್ನ ಆಗ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನೋಡ್ತಾ ಇರ್ಬೋದು, ಕಂಪ್ಯೂಟರ್ಸ್ನ ಸೈಜ್ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ 4 ನಾವು ಭಾಗಗಳಾಗಿ ಡಿವೈಡನ್ನು ಮಾಡ್ತೇವೆ: ಮೈಕ್ರೋ, ಮಿನಿ, ಮೇನ್ ಫ್ರೇಮ್ ಮತ್ತು ಸೂಪರ್ ಕಂಪ್ಯೂಟರ್ಗಳು ಅಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಲಾಸ್ಟ್ ಒನ್ ಏನಿದೆ, ಸೂಪರ್ ಕಂಪ್ಯೂಟರ್ಸ್ ಅಂತಂದರೆ ಏನು, ಸೊ ಭಾರತದಲ್ಲಿರುವಂತಹ ಸೂಪರ್ ಕಂಪ್ಯೂಟರ್ಗಳು ಯಾವ್ಯಾವು, ಹಾಗೆ ಈ ಜಗತ್ತಲ್ಲಿರುವಂತಹ ಸೂಪರ್ ಕಂಪ್ಯೂಟರ್ಗಳು ಯಾವ್ಯಾವು, ಬಹಳ ಮುಖ್ಯವಾಗಿ ಈ ಸೂಪರ್ ಕಂಪ್ಯೂಟರ್ಗಳನ್ನು ನಿಮ್ಮ ನೇಮಕಾತಿ ಪರೀಕ್ಷೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿ ಈ ಒಂದು ಟಾಪಿಕ್ ಮೇಲೆ ಟಾರ್ಗೆಟ್ ಮಾಡಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕಂಪ್ಯೂಟರ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಆಸ್ ಫ್ರೆಂಡ್ಸ್, ನಿಮಗೆ ವಿಡಿಯೋದ ಆರಂಭದಲ್ಲೇ ಹೇಳಿದ್ವಿ, ಇವತ್ತು ನಾವು ಸೂಪರ್ ಕಂಪ್ಯೂಟರ್ಸ್ಗಳ ಬಗ್ಗೆ ಅಧ್ಯಯನ ಮಾಡೋಣ ಅಂತೇಳಿ. ಸೊ ಇದು 6ನೇ ವಿಡಿಯೋ ಆಗಿದೆ. ಕಂಪ್ಯೂಟರ್ ನೋಡಿ, ನಿಮಗೆ ಈ ಒಂದು ಕಂಪ್ಯೂಟರ್ ಸಬ್ಜೆಕ್ಟ್ 30 ಮಾರ್ಕ್ಸ್ಗೆ ಬರುತ್ತೆ, 30 ಮಾರ್ಕ್ಸ್ಗೆ ಬರುತ್ತೆ. ಎಸ್ಪೆಷಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಹುದ್ದೆಗಳಿಗೆ ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಾ ಅಥವಾ ಆಯ್ಕೆ ಆಗಬೇಕು ಅಂತ ಇದ್ದೀರಾ, ಸೊ ಆ ಒಂದು ದೃಷ್ಟಿಯಿಂದನೇ ನಾವು ತುಂಬಾ ಹೋಮ್ವರ್ಕ್ ಮಾಡಿ ನಿಮಗೋಸ್ಕರ ಈ ವಿಡಿಯೋಗಳನ್ನು ತರ್ತಾ ಇರ್ತೇವೆ. ಸೊ ಆಲ್ರೆಡಿ 5 ವಿಡಿಯೋಗಳು ಬಂದಿದ್ದಾವೆ. ಆ 5 ವಿಡಿಯೋಗಳಲ್ಲಿ ಕಂಪ್ಯೂಟರ್ನ ಜನರೇಷನ್ಸ್ಗಳನ್ನು ಅಧ್ಯಯನ ಮಾಡಿದ್ದೇವೆ. ಫಸ್ಟ್ ಜನರೇಷನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಟೋಟಲಿ 6th ಜನರೇಷನ್ಗಳು ಬಂದಿದ್ದಾವೆ. ಸೊ ಆ ವಿಡಿಯೋಗಳನ್ನು ಯಾರು ನೋಡಿಲ್ಲ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ VAO ಕಂಪ್ಯೂಟರ್ ವಿಡಿಯೋಸ್ ಅಂತ ಹೇಳಿ ಲಿಂಕನ್ನು ಹಾಕಿರ್ತೇವೆ. ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಆದಮೇಲೆ ಆ ಎಲ್ಲ ವಿಡಿಯೋಸ್ಗಳನ್ನು ನೋಡಿ ನೀವು ನೋಟ್ಸ್ ಮಾಡ್ಕೋಬೋದು ಆಸ್ ಫ್ರೆಂಡ್ಸ್. ಓಕೆ ಆಸ್ ಫ್ರೆಂಡ್ಸ್, ಈಗ ನೋಡೋಣ ಸೂಪರ್ ಕಂಪ್ಯೂಟರ್ ಅಂತಂದರೆ ಏನು ಅಂಥೇಳಿ. ಸೊ ನೋಡ್ತಾ ಇರ್ಬೋದು ಚಿತ್ರದಲ್ಲಿ ಲೆಫ್ಟ್ ಸೈಡ್ ಹಾಗೆ ರೈಟ್ ಸೈಡ್. ಸೊ ಇಲ್ಲಿ ಫ್ರಂಟಿಯರ್ ಆಯಿತಾ, ನಾವು ಟಿಕ್ ಮಾಡ್ತಾ ಇದ್ದೇವಲ್ವಾ, ಇದರ ಹೆಸರೇನು ಫ್ರಂಟಿಯರ್. ಏನು ಸರ್ ಇದು ಫ್ರಂಟಿಯರ್ ಅಂತಂದರೆ? ಜಗತ್ತಿನ ಈ ಒಂದು ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್, ಈಗ ಸದ್ಯಕ್ಕೆ ಇರುವಂತಹ ಒಂದು ರೆಕಾರ್ಡ್ನ ಪ್ರಕಾರ ಫ್ರಂಟಿಯರ್ ಅಮೆರಿಕ ದೇಶದ ಒಂದು ಸೂಪರ್ ಕಂಪ್ಯೂಟರ್ ಆಗಿದೆ. ಸೊ ಇದು ಜಗತ್ತಿನ ಈ ಶಕ್ತಿಶಾಲಿ ಮೋಸ್ಟ್ ಪವರ್ಫುಲ್ ಸೂಪರ್ ಕಂಪ್ಯೂಟರ್ ಆಗಿದೆ ಆ್ಯಸ್ ಆಫ್ ನೌ. 2024 ಮಾರ್ಚಕ್ಕೆ ನಾವು ಇದನ್ನು ಹೇಳ್ತಾ ಇದ್ದೇವಲ್ವಾ. ಸೊ ಇವತ್ತಿನ ಒಂದು ದಿನಾಂಕಕ್ಕೆ ತೆಗೆದುಕೊಳ್ಳೋದಾದರೆ ಸೊ ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗೆಯೇ ನಿಮ್ಮ ರೈಟ್ ಸೈಡಲ್ಲಿ ನೀವೇನು ನೋಡ್ತಾ ಇದ್ದೀರಲ್ವಾ, ಇದರ ಹೆಸರು ಪರಮ್ 8000. ನೋಡಿ, ಇದರ ಹೆಸರು ಕೇಳ್ತಾ ಇದ್ದಂಗೆ ನಿಮ್ಗೆ ಅನಿಸುತ್ತೆ ಇದು ಇಂಡಿಯಾದು ಅಂತೇಳಿ. ಹೌದು. ಸೊ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿ, ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳ್ತಾರೆ. ಸೊ 4 ಆಪ್ಷನ್ನ ಕೊಟ್ಟಿರ್ತಾನೆ. ಪರಮ್ ಅಂತ ಕೊಟ್ಟಿರ್ತಾರೆ, ಪರಮ್ ಬೇರೆ ಬೇರೆ ಸೀರೀಸ್ನ ಕೊಟ್ಟಿರ್ತಾರೆ. ಸೊ ನೀವೇನು ಮಾಡ್ತೀರಾ, ಪರಮ್ 8000 ಮೋಸ್ಟ್ಲಿ ಲೇಟಾಗಿ ಬಂದಿದೆ ಅಂತ ಅನ್ಸ್ಕೊಂಡು ನೀವೇನು ಮಾಡಿಬಿಡ್ತೀರಾ, ಬರೀ ಪರಮ್ ಅಂತ ಇರುತ್ತಲ್ಲ ಅದನ್ನು ಹಾಕ್ತೀರಾ. ಸರಿನಾ? ನೋಡಿ, ನಮ್ಮ ದೇಶದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಈ ಪರಮ್ 8000. ಹಾಗೆ ಈಗ ಸದ್ಯಕ್ಕೆ ಜಗತ್ತಲ್ಲಿರುವಂತಹ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು? ಫ್ರಂಟಿಯರ್. ಸೊ ಹಾಗಾದರೆ ಏನಿದು ಸೂಪರ್ ಕಂಪ್ಯೂಟರ್ಗಳು ಅಂತಂದರೆ ಈಗ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ಹೇಳುವಂಥ ಕೆಲಸ ಆಗುತ್ತೆ. ನೋಡಿ, ಇಲ್ಲಿ ನಾವು ಏನೇನು ಪಾಠ ಮಾಡ್ತಾ ಇದ್ದೇವೆ ಅಥವಾ ನಿಮ್ಗೆ ಏನೇನು ತಿಳಿಸ್ತಾ ಇದ್ದೇವೆ, ಸೊ ನಿಮಗೆ ಇಷ್ಟ ಆಗ್ತಾ ಇತ್ತು ಅಂತಂದರೆ ದಯಮಾಡಿ ಲೈಕ್ ಕೊಡಿ. ಹಾಗೆ ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರು ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಓದ್ತಾ ಇದ್ದಾರೆ, ಕಂಪ್ಯೂಟರ್ ನೋಟ್ಸನ್ನು ಅಥವಾ ಕಂಪ್ಯೂಟರ್ ವೀಡಿಯೋಗಳನ್ನು ಸರ್ಚ್ ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಈ ಎಲ್ಲ ವೀಡಿಯೋಸ್ಗಳನ್ನು ಕಳಿಸಿ ಆಸ್ ಫ್ರೆಂಡ್ಸ್. ಓಕೆ, ಸೊ ನೋಡ್ತಾ ಇರ್ಬೋದು. ಈಗ ನೋಡೋಣ ಸೂಪರ್ ಕಂಪ್ಯೂಟರ್ ಅಂತಂದರೆ ಏನು ಆ್ಯಕ್ಚುಲ್ ಆಗಿ, ಸರಿನಾ? ನೋಡಿ, ಸೂಪರ್ ಕಂಪ್ಯೂಟರ್ಸ್ ಆರ್ ಬಿಗ್ಗೆಸ್ಟ್ ಅಂತಂದ್ರೇನು, ಬಹಳ ಬೃಹದಾಕಾರವಾಗಿ ಇರ್ತವೆ, ಹಾಗೆ ಫಾಸ್ಟೆಸ್ಟ್, ಬಹಳ ವೇಗವಾಗಿ ಕೆಲಸ ಮಾಡ್ತವೆ, ಜೊತೆಗೆ ಪವರ್ಫುಲ್ ಆಗಿರ್ತವೆ, ತುಂಬ ಶಕ್ತಿಶಾಲಿಯಾಗಿರ್ತವೆ. ಅದರ ಜೊತೆಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಗಿರ್ತವೆ. ಎಕ್ಸ್ಪೆನ್ಸಿವ್ ಅಂತಂದ್ರೆ ಏನು ಕನ್ನಡದಲ್ಲಿ? ಬಹಳ ದುಬಾರಿ ಆಗಿರ್ತವೆ, ಬಹಳ ಕಾಸ್ಟ್ಲಿ ಆಗಿರ್ತವೆ. ಹಾಗೆಯೇ ಇನ್ನೊಂದು ಕಡೆ ಹೇಳೋದಾದರೆ ಇದರ ಪ್ರೊಸೆಸಿಂಗ್ ಡೇಟಾ ಟೈಪ್ ಆಗಿರ್ಬೋದು, ಅದನ್ನು ಯಾವುದಕ್ಕೆ ಡಿಸೈನ್ ಮಾಡಿರ್ತಾರೆ ಅಂತ ಹೇಳೋದಾದರೆ ಇಮೆನ್ಸ್ ಅಮೌಂಟ್ ಆಫ್ ಡೇಟಾ, ಬೃಹದಾಕಾರವಾಗಿರುವಂತಹ ದತ್ತಾಂಶಗಳನ್ನು ಚಿಟಿಕೆ ಹೊಡೆಯೋದ್ರಲ್ಲೇ ಕ್ಷಣ ಮಾತ್ರದಲ್ಲೇ ಏನು ಮಾಡ್ತವೆ, ಅವು ಪ್ರೊಸೆಸ್ಸನ್ನು ಮಾಡ್ತವೆ. ಯಾವುದು? ಈ ಸೂಪರ್ ಕಂಪ್ಯೂಟರ್ಗಳು. ಹಾಗೆಯೇ ಇದರ ಸ್ಪೀಡನ್ನು ನಾವು ಅಳತೆ ಮಾಡೋದಾದರೆ, ಯಾವ ಥರ ಅದು ಡಾಟಾವನ್ನು ಪ್ರೊಸೆಸ್ ಮಾಡುತ್ತೆ ಅಂತ ಹೇಳೋದಾದರೆ, ನಿಮಗೆ ಈ ಒಂದು ನಮ್ಮ ವಿಡಿಯೋಗಳನ್ನು ಯಾರ್ಯಾರು ಫಾಲೋ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಗೊತ್ತಿರುತ್ತೆ. ಏನು ಗೊತ್ತಿರುತ್ತೆ? ಈ MIPSನ ಬಗ್ಗೆ ಗೊತ್ತಿರುತ್ತೆ. ಓಕೆ, ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಓಕೆ, ಮಿಲಿಯನ್ಸ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್.
ಎಸ್ಪೆಷಲಿ ಈ ಒಂದು ಮಿನಿ ಮತ್ತು ಮೇನ್ ಫ್ರೇಮ್ ಕಂಪ್ಯೂಟರ್ಗಳು ಏನಿದಾವಲ್ವಾ, ನಾವು ಆಲ್ರೆಡಿ 5ನೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ, ಸರಿನಾ. ಈ ಕಂಪ್ಯೂಟರ್ಗಳು MIPS ಅಲ್ಲಿ ಕೆಲಸ ಮಾಡಿದರೆ, ಅಂದರೆ ಅಷ್ಟು ಸ್ಪೀಡಲ್ಲಿ ಕೆಲಸ ಮಾಡಿದರೆ, ಇದು ನೋಡಿ TIPS ಅಲ್ಲಿ ಕೆಲಸ ಮಾಡ್ತವೆ. ದಟ್ ಮೀನ್ಸ್ ಈ ಟ್ರಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಓಕೆ, ಟ್ರಿಲಿಯನ್ಸ್ ನೋಡಿ, ಟ್ರಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ ಅಥವಾ ಡೈರೆಕ್ಷನ್ಸ್ ಪರ್ ಸೆಕೆಂಡಲ್ಲಿ ಕೆಲಸ ಮಾಡ್ತವೆ ಯಾವುದು, ಈ ಸೂಪರ್ ಕಂಪ್ಯೂಟರ್ಗಳು. ಹಾಗೆಯೇ ಈ ಒಂದು ಸ್ಪೀಡ್ ಪಡೆಯೋದಕ್ಕೆ ಏನು ಕಾರಣ ಅಂತ ಹೇಳೋದಾದರೆ, ಇಟ್ ಹ್ಯಾಸ್ ಥೌಸಂಡ್ಸ್ ಆಫ್ ಇಂಟರ್ ಕನೆಕ್ಟೆಡ್ ಪ್ರೊಸೆಸರ್ಸ್ ಈಸ್ ನಥಿಂಗ್ ಬಟ್ CPUs. CPUಗಳು ಲಕ್ಷಾಂತರ ಸಾವಿರಾರು CPUಗಳನ್ನು ಒಂದೇ ಒಂದು ಸಿಂಗಲ್ ಈ ಸೂಪರ್ ಕಂಪ್ಯೂಟರ್ಗೆ ಜೋಡಣೆ ಮಾಡಿರೋದ್ರಿಂದ ಅಗಾಧವಾಗಿರುವಂತಹ ಶಕ್ತಿ ಈ ಒಂದು ಸೂಪರ್ ಕಂಪ್ಯೂಟರ್ಗಳು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಎಕ್ಸಾಮಲ್ಲಿ ಕೇಳ್ತಾರಾ ಸರ್? 100% ಕೇಳ್ತಾರೆ. ಓಕೆ, ಸೂಪರ್ ಕಂಪ್ಯೂಟರ್ಸ್ ಆರ್ ಎಸ್ಪೆಷಲಿ ಯೂಸ್ಡ್ ಇನ್ ಸೈಂಟಿಫಿಕ್ ಆ್ಯಂಡ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ ಸಚ್ ಆಸ್ ವೆದರ್ ಫೋರ್ಕಾಸ್ಟಿಂಗ್, ಅಂದರೆ ವಾತಾವರಣವನ್ನು ಸ್ಟಡಿ ಮಾಡೋದಕ್ಕೆ TVಗಳಲ್ಲೆಲ್ಲ ನೋಡ್ತಾ ಇರ್ತೀವಲ್ವಾ, ಹವಾಮಾನ ವರದಿ, ಅಥವಾ ನಿಮ್ಮ ಮೊಬೈಲಲ್ಲಿ ವೆದರ್ ನೋಡ್ತಾ ಇರ್ತೀರಾ. ಸೊ ಅದನ್ನೆಲ್ಲವನ್ನು ಯಾವ ಥರ ಅಳತೆ ಮಾಡ್ತಾರೆ ಅಂತ ಹೇಳೋದಾದರೆ ಸೂಪರ್ ಕಂಪ್ಯೂಟರ್ಗಳಿಂದ. ಹಾಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ಗಳು, ಹಾಗೆ ಒನ್ಸ್ ಅಗೇನ್ ಕ್ಲೈಮೇಟ್ ಯಾವ ಥರ ಇದೆ ಅನ್ನೋದನ್ನು ರಿಸರ್ಚ್ ಮಾಡೋದಕ್ಕೆ, ಜೊತೆಗೆ ಸೈಂಟಿಫಿಕ್ ಸೈಮ್ಯುಲೇಷನ್, ನ್ಯೂಕ್ಲಿಯರ್ ಎನರ್ಜಿ, ಅಣುಶಕ್ತಿ ಉತ್ಪಾದನೆಗೆ, ಈ ಎಲ್ಲ ಕಾರ್ಯಗಳಿಗೆ ಬಳಸ್ಕೊಳ್ತಾರೆ. ಅದ್ರ ಜೊತೆಗೇ ಖಗೋಳ ಎಕ್ಸ್ಪ್ಲೋರೇಷನ್ಗೆ, ಸ್ಪೇಸ್ ಎಕ್ಸ್ಪ್ಲೋರೇಷನ್ಗೆ, ಹಾಗೆಯೇ ಭೂಗರ್ಭಶಾಸ್ತ್ರದ ಒಂದು ಸೆಸ್ಮಿಕ್ ರಿಸರ್ಚ್ ಅಂತ ಹೇಳ್ತಾರೆ. ಹಾಗೆಯೇ ನ್ಯೂಕ್ಲಿಯರ್ ವೆಪನ್ಗಳು, ಓಕೆ, ಅಣು ಶಸ್ತ್ರಾಸ್ತ್ರಗಳು, ಇವತ್ತೇನು ನ್ಯೂಕ್ಲಿಯರ್ ಪವರ್ಸ್ ಇದ್ದಾವೆ, ದೇಶಗಳು ಇದ್ದಾವೆ, ಇಂಡಿಯಾ ಸೇರಿಕೊಂಡು ಪ್ರಪಂಚದ ಬೇರೆ ಬೇರೆ ದೇಶಗಳೇನಿದ್ದಾವೆ, ಅದು ತಮ್ಮ ವೆಪನ್ಸ್ಗಳನ್ನು ಟೆಸ್ಟ್ ಮಾಡೋದಕ್ಕೆ ಈ ಒಂದು ಕರಾರುವಕ್ಕಾಗಿರುವಂತಹ ಸೂಪರ್ ಕಂಪ್ಯೂಟರ್ಗಳನ್ನು ಬಳಸ್ಕೊಳ್ತಾರೆ, ಸರಿನಾ. ಸೊ ಇದೆಲ್ಲ ಸೂಪರ್ ಕಂಪ್ಯೂಟರ್ಗಳ ಬಳಕೆಗಳು. ಈಗ ನೋಡೋಣ ಸೂಪರ್ ಕಂಪ್ಯೂಟರ್ಗಳ ಕೆಲವೊಂದು ಲಕ್ಷಣಗಳನ್ನು ನೋಡ್ಕೊಂಡು ಬರೋಣ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೇವೆ. ದಯಮಾಡಿ ಲೈಕ್ ಕೊಡಿ, ಹಾಗೆ ನಮಗೆ ಸಪೋರ್ಟ್ ಕೊಡಿ ಫ್ರೆಂಡ್ಸ್, ಸೊ ದಟ್ ನಮ್ಗೆ ಗೊತ್ತಾಗುತ್ತೆ ನಿಮಗೆ ಅದು ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂತ ಹೇಳಿ. ಲೈಕ್ ಕೊಡಿ. ಓಕೆ, ಈಗ ನೋಡೋಣ ಸೂಪರ್ ಕಂಪ್ಯೂಟರ್ಗಳ ಲಕ್ಷಣಗಳನ್ನು ನೋಡೋಣ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ. ನೋಡಿ, ಇವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸ್ಕೊಂಡು ಕೆಲಸ ಮಾಡ್ತವೆ. ಯಾವುದು ಈ ಸೂಪರ್ ಕಂಪ್ಯೂಟರ್ಗಳು? ಕೃತಕ ಬುದ್ಧಿಮತ್ತೆ ಅಂತ ನಾವೇನು ಹೇಳ್ತೀವಿ ಕನ್ನಡದಲ್ಲಿ, ಅದನ್ನು ಬಳಸ್ಕೊಂಡು ಯೂಸ್ ಮಾಡ್ತವೆ. ಹಾಗೆಯೇ ನಿಮಗೆಲ್ಲ ಗೊತ್ತಿದೆ, ಫಾಸ್ಟೆಸ್ಟ್ ಮತ್ತು ಸ್ಟ್ರಾಂಗೆಸ್ಟ್ ಆಗಿರ್ತವೆ, ತುಂಬ ಕಾಸ್ಟ್ಲಿ ಆಗಿರುತ್ತೆ, ಎನಾರ್ಮಸ್ ಸೈಜ್. ಎನಾರ್ಮಸ್ ಅಂದ್ರೇನು? ಬೃಹದಾಕಾರವಾಗಿರುವ ಸೈಜ್ ಆಗಿರುತ್ತೆ, ಅಂದರೆ ಅರ್ಧ ರೂಮ್ ಹಿಡಿಯುವಷ್ಟು ದೊಡ್ಡದಾಗಿರುತ್ತೆ. ಯಾವುದು? ಈ ಒಂದು ಸೂಪರ್ ಕಂಪ್ಯೂಟರ್ಗಳು. ಹಾಗೆಯೇ ದೇ ಆರ್ ಎಂಪ್ಲಾಯ್ಡ್ ಬೈ ಕಂಪನೀಸ್ ದಟ್ ಮ್ಯಾನುಫ್ಯಾಕ್ಚರ್ ಗೂಡ್ಸ್. ಮೇಲೆ ಹೇಳಿದ್ವಲ್ವ ಉಪಯೋಗಗಳು, ಅದರ ಜೊತೆಗೆ ಈ ಒಂದು ಗೂಡ್ಸ್ಗಳನ್ನು ರೆಡಿ ಮಾಡುವಂತಹ ಕಂಪನಿಗಳೇನಿದ್ದಾವೆ ಅದನ್ನು ಸಹ ಸೂಪರ್ ಕಂಪ್ಯೂಟರ್ಗಳನ್ನು ಬಳಸ್ಕೊಳ್ತವೆ. ಹಾಗೆಯೇ ದೇ ಪ್ರೊಸೆಸ್ ಇನ್ಫಾರ್ಮೇಷನ್ ಎಟ್ ಅ ರ್ಯಾಪಿಡ್ ರೇಟ್ ಸಚ್ ಆಸ್ ಎಕ್ಸಾಪ್ಲಾಫ್. ಸರ್ ಎಕ್ಸಾಮಲ್ಲಿ ಕೇಳ್ತಾನೆ, ಪಕ್ಕ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ, ಎಕ್ಸಾಪ್ಲಾಫ್ಸ್ ಅಂತ ಹೇಳ್ತಾರೆ. ಈ ವರ್ಡ್ ಭಾಳ ಇಂಪಾರ್ಟೆಂಟ್ ನೋಡಿ. ಸೂಪರ್ ಕಂಪ್ಯೂಟರ್ ಅಂತ ಅಂದರೆ ನಿಮಗೆ ತಲೆಯಲ್ಲಿರಬೇಕಾಗುತ್ತೆ ಎಕ್ಸಾಪ್ಲಾಫ್. ಏನು ಸರ್ ಎಕ್ಸಾಪ್ಲಾಫ್ ಅಂತಂದರೆ? ಈ ಒಂದು ಸೂಪರ್ ಕಂಪ್ಯೂಟರ್ಗಳು ಕೆಲಸ ಮಾಡುವಂತಹ ವೇಗವನ್ನು ನಾವು ಯಾವ ರೀತಿ ಅಳಿತೇವೆ ಅಂತ ಹೇಳೋದಾದರೆ ಎಕ್ಸಾಪ್ಲಾಫಲ್ಲಿ. ಸೊ ಜಗತ್ತಿನ ಮೊಟ್ಟ ಮೊದಲ ಕಂಪ್ಯೂಟರ್ ಯಾವುದು ಹಾಗಾದರೆ ಎಕ್ಸಾಪ್ಲಾಫಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ಹೇಳೋದಾದರೆ ಈ ನಿಮ್ಮ ಪ್ರೀತಿಯ ಫ್ರಂಟಿಯರ್, ಸ್ಟಾರ್ಟಿಂಗಿಂದ ಹೇಳ್ತಾ ಇದೀವಲ್ವ ಅದೇ. ಓಕೆ, ಸೊ ಹಾಗಾದರೆ ಈಗ ಸೂಪರ್ ಕಂಪ್ಯೂಟರ್ಗಳಿಗೆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಇದನ್ನು ಸಹ ಎಕ್ಸಾಮಲ್ಲಿ ಕೇಳಿದ್ದಾರೆ. CDC 6600, CDC 6600 ತುಂಬ 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 ಇಂಪಾರ್ಟೆಂಟ್ ಹೆಸರು ನೋಡಿ ಇದು. CDC 6600 ಆಯಿತಾ? ಏನು ಸರ್ ಇದು CDC 6600? ಹೇಳ್ತೇವೆ, ವೇಟ್. ಅದರ ಜೊತೆಗೆ ಫ್ರಂಟಿಯರ್ ಸೂಪರ್ ಕಂಪ್ಯೂಟರ್ ಗೊತ್ತಾಯಿತು ನಿಮಗೆ, ಚಿತ್ರ ನೋಡಿದ್ರಿ. ಹಾಗೆ ಕ್ರೇ XMP ಅನ್ನುವಂತಹ ಕಂಪ್ಯೂಟರ್, ಹಾಗೆ ಪರಮ್, ನಮ್ಮ ಪ್ರೀತಿಯ ದೇಶದ ಪರಮ್ ಕಂಪ್ಯೂಟರ್ಸ್, ಇವೆಲ್ಲವೇನು ಈ ಸೂಪರ್ ಕಂಪ್ಯೂಟರ್ಗಳಿಗೆ ಉದಾಹರಣೆಗಳು. ಸರ್ ಎಕ್ಸಾಮಲ್ಲಿ ಕೇಳ್ತಾರ ಸರ್? ನೋಡಿ, ತುಂಬ ಸಲ ಕೇಳಿದ್ದಾರೆ, ಆಯಿತಾ? ಯಾವ್ಯಾವನ್ನ ಕೇಳ್ಬೋದು ಅಂತ ಹೇಳೋದಾದರೆ ಇಲ್ಲಿ ಏನು ಬರೆದಿದ್ದೀವಲ್ವ ಅದರಲ್ಲಿ ಒಂದಾದರೂ ಪಕ್ಕ ಕೇಳ್ತಾರೆ. ಅಂದರೆ ಯಾವಾಗ ಸೂಪರ್ ಕಂಪ್ಯೂಟರ್ಗಳ ಬಗ್ಗೆ ಪ್ರಶ್ನೆ ಬರುತ್ತೆ ಅಂತಂದರೆ ಎಕ್ಸಾಂಪಲ್ಸ್ಗಳ ಮೇಲೆ, ಎಕ್ಸಾಪ್ಲಾಫ್ಗಳ ಮೇಲೆ, ಅದರ TIPS ಮೇಲೆ ಈ ಥರ ಪ್ರಶ್ನೆಯನ್ನು ಕೇಳ್ತಾನೆ. ಓಕೆ, ಈಗ ನೋಡೋಣ ಈ ಒಂದು CDC 6600 ಏನಿದು ಹಾಗಾದರೆ? ನೋಡಿ, ಇದು ನೆನಪಿರಲಿ ನಿಮಗೆ, ವರ್ಲ್ಡ್ಸ್ ಫಸ್ಟ್ ಸೂಪರ್ ಕಂಪ್ಯೂಟರ್. ಇದು ಜಗತ್ತಿನ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ನಿಮ್ಮನ್ನು ಪ್ರಶ್ನೆ ಕೇಳಿದರೆ, ಸೊ ಅಲ್ಲಿ ಆಪ್ಷನ್ಗಳಲ್ಲಿ CDC 6600 ಇತ್ತು ಅಂತಂದರೆ ಆಯಿತಾ, ಡೈರೆಕ್ಟಾಗಿ ಅದಕ್ಕೆ ನೀವು ಟಿಕ್ ಹಾಕಿ, ಸರಿನಾ? ಬಿಕಾಸ್ ಇದು ಜಗತ್ತಿನ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಆಗಿದೆ. ಸೊ ಇದನ್ನು ಡೆವಲಪ್ಮೆಂಟ್ ಮಾಡಿದಂತಹ ಕಂಪನಿ ಯಾವುದು ಅಂತಲೂ ಕೇಳುವಂಥ ಸಾಧ್ಯತೆಗಳಿರ್ತವೆ, ಅಥವಾ CDCದು ಫುಲ್ ಫಾರ್ಮ್ನೂ ಸಹ ಕೇಳ್ಬೋದು. ಕಂಟ್ರೋಲ್ ಡೇಟಾ ಕಾರ್ಪೊರೇಷನ್. ನೋಡಿ, ಇದರ ಹೆಸರೇನು? ಕಂಟ್ರೋಲ್ ಡೇಟಾ ಕಾರ್ಪೊರೇಷನ್ 6600. ಹಾಗೆಯೇ
ಅದರ ಒಳಗಡೆ ಎಷ್ಟು CPU ಇತ್ತು ಅಂತ ಹೇಳ್ಬೋದು? ಕೇವಲ ಸಿಂಗಲ್ CPU. ಓಕೆ, ಅದರ ಒಳಗಡೆ CPUಗಳೇನು ಜಾಸ್ತಿ ಇರಲಿಲ್ಲ. ಇವತ್ತಿನ ಫ್ರಂಟಿಯರ್ ಇರ್ಬೋದು ಅಥವಾ ಸೂಪರ್ ಕಂಪ್ಯೂಟರ್ಗಳು ಇರ್ಬೋದು, ಲಕ್ಷಾಂತರ ಸಾವಿರಾರು CPUಗಳನ್ನು ಹಾಕಿ ಮಾಡಿರ್ತಾರೆ. ಬಟ್ ಯಾವಾಗ 1964ರ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಜಗತ್ತಿಗೆ ಪರಿಚಯ ಆಯಿತು, ಅದರಲ್ಲಿ ಕೇವಲ ಒಂದೇ ಒಂದು CPU ಇತ್ತು. ಓಕೆನಾ? ಓಕೆ ಹಸ್ಬೆಂಡ್. ಹಾಗೆಯೇ ದ ಕಾಸ್ಟ್ ಆಫ್ ದಿಸ್ ಸೂಪರ್ ಕಂಪ್ಯೂಟರ್ ವಾಸ್ $8 million. ಅವಾಗಿನ ರೇಟ್ ಅದು, ಆಯ್ತಾ? $8 million ಆಗಿತ್ತು. ಯಾವುದ್ರದ್ದು ಕಾಸ್ಟು? ಈ CDC 6600 ರೆಡಿ ಮಾಡೋದು. ಓಕೆ, ಸೊ ಹಾಗಾದ್ರೆ ಅದರ ಸ್ಪೀಡ್ ಎಷ್ಟಿತ್ತು ಅಂತ ಹೇಳೋದಾದ್ರೆ, ಆಪರೇಟೆಡ್ ಅಪ್ ಟು 40 MHz ಹಿಡ್ಕೊಂಡು ಅದು ಅದರ ಪೀಕ್ ಸ್ಪೀಡ್ ಎಷ್ಟು ಹೋಗ್ತಾ ಇತ್ತು? 3 million ಫ್ಲಾಪ್ಸ್. ಓಕೆ, ಫ್ಲಾಪ್ಸ್ ಅಂತ ಹೇಳಿ ಬರ್ತವೆ ಮುಂದಕ್ಕೆ. ಫ್ಲಾಪ್ಸ್ ಅಂತಂದ್ರೆ ಏನು? ಎಕ್ಸಾಂಪಲ್ ಕೇಳ್ತಾರೆ. ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್. ಇನ್ನೊಮ್ಮೆ ಹೇಳ್ತಾ ಇದ್ದೀವಿ ನೋಡಿ, ಫ್ಲಾಪ್ ಅಂತಂದ್ರೇನು? ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ಸ್. ತುಂಬ ಹೈಲಿ ಇಂಪಾರ್ಟೆಂಟ್ ನೋಡಿ ಇವೆಲ್ಲ, ಸರಿನಾ? ಸೂಪರ್ ಕಂಪ್ಯೂಟರ್ಗಳ ವೇಗವನ್ನು ಯಾವ ರೀತಿ ಅಳಿತೇವೆ ಅಂತ ಹೇಳೋದಾದ್ರೆ ಫ್ಲಾಪ್ಗಳಲ್ಲಿ ಅಳಿತೇವೆ, ಸರಿನಾ? ಓಕೆ ಫ್ರೆಂಡ್ಸ್. ಹಾಗೆಯೇ ಇದರ ಸ್ಪೀಡ್ ಗೊತ್ತಾಯಿತು, 40 MHz ಹಿಡ್ಕೊಂಡು ಅದರ ಪೀಕ್ ಸ್ಪೀಡ್, ಅದರ ಒಂದು ಅತ್ಯುನ್ನತವಾಗಿರುವಂತಹ ಪರ್ಫಾರ್ಮೆನ್ಸ್ ಎಷ್ಟಕ್ಕೆ ರೀಚ್ ಆಗ್ತಾ ಇತ್ತು ಅಂತೆ? 3 million ಫ್ಲೋಟಿಂಗ್ ಪಾಯಿಂಟ್ಸ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಥವಾ ಫ್ಲಾಪ್. ಓಕೆನಾ? ಯಾವುದ್ರದ್ದು? CDC 6600. ಯಾವಾಗ ರಿಲೀಸ್ ಆಯ್ತು ಇದು? 1964ರಲ್ಲಿ. ಯಾವ ಕಂಪ್ನಿ ರೆಡಿ ಮಾಡಿತ್ತು? ಕಂಟ್ರೋಲ್ ಡೇಟಾ ಕಾರ್ಪೊರೇಷನ್. ಇವೆಲ್ಲ ತುಂಬ ಇಂಪಾರ್ಟೆಂಟ್ ನೋಡಿ. ಓಕೆ, ಹಾಗೆಯೇ ಈಗ ನೋಡೋಣ ಜಗತ್ತಿನ ಮೊಟ್ಟ ಮೊದಲ ಎಕ್ಸಾ ಸ್ಕೇಲಲ್ಲಿ ಕೆಲಸ ಮಾಡ್ತಾ ಇರುವಂತಹ, ಜೊತೆಗೆ ಜಗತ್ತಿನ ಶಕ್ತಿಶಾಲಿ ಫಾಸ್ಟೆಸ್ಟ್, ಆಯ್ತಾ? ಏನಾದರೂ ಕರ್ಕೋಬೋದು ನೀವು, ಶಕ್ತಿಶಾಲಿ, ಫಾಸ್ಟೆಸ್ಟ್, ಎನಾರ್ಮಸ್, ಹೈಯೆಸ್ಟ್ ಸ್ಪೀಡ್. ಎಸ್ ನೋಡಿ, ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಜೊತೆಗೆ ವರ್ಲ್ಡ್ಸ್ ಫಸ್ಟ್ ಎಕ್ಸಾ ಸ್ಕೇಲಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳೋದಾದ್ರೆ ಈ ನಿಮ್ಮ ಫ್ರಂಟಿಯರ್. ನೋಡಿ ಹೆಸರು ಹೆಂಗಿದೆ, ಫ್ರಂಟಿಯರ್. ಓಕೆ, ಸೊ ಇದನ್ನು ಯಾವಾಗ ಲಾಂಚ್ ಮಾಡಲಾಯಿತು ಅಂತ ಹೇಳೋದಾದ್ರೆ ಡಿಸೆಂಬರ್ 2023. ಸೊ ಈ ವಿಡಿಯೋನ ಯಾವಾಗ ರೆಕಾರ್ಡ್ ಮಾಡ್ತಾ ಇದ್ದೇವೆ ನಾವು? ಮಾರ್ಚ್ 2024. ಸೊ ಇಲ್ಲಿಯವರೆಗೆ ನಂಬರ್ 1 ರ್ಯಾಂಕಿಂಗಲ್ಲಿ ಇರುವಂತಹ ಒಂದು ಕಂಪ್ಯೂಟರ್ ಯಾವುದು? ಈ ನಿಮ್ಮ ಫ್ರಂಟಿಯರ್. ಓಕೆ, ಹಾಗೆ ಇದು ಜಗತ್ತಿನ ಮೊಟ್ಟ ಮೊದಲ ಎಕ್ಸಾ ಸ್ಕೇಲಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಂಪ್ಯೂಟರ್ ಅಂತ ಗೊತ್ತಾಯಿತು. ಹಾಗೆಯೇ ಇದು ಜಗತ್ತಿನ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಇದಾಗಿದೆ. ಯಾಕಂತ ಹೇಳಿ ನೋಡೋದಾದ್ರೆ ಇದರ ಪರ್ಫಾರ್ಮೆನ್ಸ್ ಎಷ್ಟಿದೆ ಅಂತ ಹೇಳೋದಾದ್ರೆ 1.1 ಕ್ವಿಂಟಿಲಿಯನ್ ಕ್ಯಾಲ್ಕುಲೇಷನ್ಸ್ ಪರ್ ಸೆಕೆಂಡ್. ನೋಡಿ, 1.1 ಕ್ವಿಂಟಿಲಿಯನ್ ಕ್ಯಾಲ್ಕುಲೇಷನ್ ಮಾಡುತ್ತೆ ಒಂದೊಂದು ಸೆಕೆಂಡ್ ಪರ್ ಸೆಕೆಂಡ್ಸ್. ತುಂಬ ಇಂಪಾರ್ಟೆಂಟ್ ನೋಡಿ ಇವೆಲ್ಲ. ಹಾಗೆಯೇ ಬಹಳ ಮುಖ್ಯವಾಗಿ ಫ್ರಂಟಿಯರ್ ಈಸ್ ದ ಫಸ್ಟ್, ಆಲ್ರೆಡಿ ಬಂದಿದೆ, ಎಕ್ಸಾ ಸ್ಕೇಲ್ ಸಿಸ್ಟಮ್ ಬೈ ದ ಯುನೈಟೆಡ್ ಸ್ಟೇಟ್ಸ್ ಕ್ಯಾನ್ ಪರ್ಫಾರ್ಮ್ ಓವರ್ ಬಿಲಿಯನ್. ಓಕೆ ನೋಡಿ, ಮಿಲಿಯನ್ ಅಲ್ಲ, ಬಿಲಿಯನ್ ಆಪರೇಷನ್ಸ್ ಪರ್ ಸೆಕೆಂಡ್. ನೀವು ಟಾಸ್ಕ್ ಅದಕ್ಕೆ ಕೊಟ್ಟರೆ ಆಯಿತಾ, ಬಿಲಿಯನ್ ಅಷ್ಟು ಸ್ಪೀಡಲ್ಲಿ ಅದೇನು ಮಾಡುತ್ತೆ? ಮಾಡಿ ಹಾಕುತ್ತೆ. ಯಾವುದು? ಈ ನಿಮ್ಮ ಸೂಪರ್ ಕಂಪ್ಯೂಟರ್. ಬಿಲಿಯನ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂತೆ ಬರೇ, ಆಯಿತಾ? ಯಾವುದಾದ್ರೂ ಕೆಲಸವನ್ನು ಕೊಟ್ಟರೆ ಸೆಕೆಂಡ್ ಕಣ್ಣು ಮುಚ್ಚಿ ಕಣ್ತಾ ಇರೋದ್ರಲ್ಲಿ ಅದು ಮಾಡಿ ಹಾಕುತ್ತೆ. ಇಟ್ ಈಸ್ ಅ ಕೆಪಬಲ್ ಆಫ್ ಅಪ್ ಟು 2 ಕ್ವಿಂಟಿಲಿಯನ್ ಕ್ಯಾಲ್ಕುಲೇಷನ್ಸ್ ಪರ್ ಸೆಕೆಂಡ್. ನೋಡಿ, ಅದರ ಸ್ಟಾರ್ಟಿಂಗ್ ಸ್ಪೀಡೇ 1.1 ಕ್ವಿಂಟಿಲಿಯನ್ನಿಂದ ಹಿಡ್ಕೊಂಡು ಅದರ ಸ್ಪೀಡ್ ಎಷ್ಟಿರುತ್ತೆ ಅಂತ ಹೇಳೋದಾದರೆ 2 ಕ್ವಿಂಟಿಲಿಯನ್ ಕ್ಯಾಲ್ಕುಲೇಷನ್ಸ್ ಪರ್ ಸೆಕೆಂಡ್ವರೆಗೂ ರೀಚ್ ಆಗುತ್ತೆ. ಓಕೆ, ಹಾಗೆಯೇ ನೋಡಿ ಫ್ರಂಟಿಯರ್ಗೆ ಬೇರೆ ಬೇರೆ ಹೆಸರುಗಳಿದ್ದಾವೆ, ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತವೆ. ಓಕೆ, ಫ್ರಂಟಿಯರ್ ಅಂತ ಬರಲಿಲ್ಲ, ಸರಿನಾ? ಯಾವುದೋ ಬೇರೆ ಹೆಸರು ಕೊಟ್ಬಿಟ್ರು. ಯಾವುದು? ಹೆವ್ಲೆಟ್ ಪ್ಯಾಕಾರ್ಡ್ ಎಂಟರ್ಪ್ರೈಸ್ ಅಂತ ಕೊಟ್ಬಿಟ್ರಪ್ಪ, ಆಯಿತಾ? ಆವಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಸರ್ ಹೇಳಿದರು ಈ ಒಂದು ಫ್ರಂಟಿಯರ್ ಜಗತ್ತಿನ ನಂಬರ್ 1 ಸೂಪರ್ ಕಂಪ್ಯೂಟರ್, ಇಲ್ಲಿ ಯಾವುದೋ ಹೆವ್ಲೆಟ್ ಅಂತಿದೆ ಅಲ್ಲಪ್ಪ ಅಂತ ಕನ್ಫ್ಯೂಸ್ ಆಗಿಬಿಡಿ. ನೋಡಿ, ಅದರ್ ನೇಮ್ಸ್ ಅಂತ ಕೊಟ್ಟಿದ್ದೇವೆ ನಿಮ್ಮ ಸಲುವಾಗಿ, ಸರಿನಾ? ಸೊ ನೋಡಿ, ಈ ಒಂದು ನೋಟ್ಸ್ನ ರೆಡಿ ಮಾಡುವಾಗ ತುಂಬ ಜಾಗರೂಕತೆಯಿಂದ ತುಂಬಾ ನಾವು ನಿಮ್ಮ ಒಂದು ಭವಿಷ್ಯಕ್ಕಾಗಿಯೇ ರೆಡಿ ಮಾಡಿದ್ದೇವೆ, ಸರಿನಾ? ಬರೀ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಲ್ಲ, ನೀವು ಯಾವುದೇ ಒಂದು ಹುದ್ದೆಗೆ ಓದಿ. ಸೊ ಇಲ್ಲಿಂದಲೇ ನಿಮಗೆ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಕವರ್ ಆಗುತ್ತೆ, ಸರಿನಾ? ಈಗ ಸದ್ಯಕ್ಕೆ ಇರುವಂತಹ ನಮ್ಮ ಈ PDF ನಿಮಗೆ ಬೇಕು ಅನ್ನೋದಾಗಿತ್ತು ಅಂತಂದರೆ ಸೊ ಕೇವಲ 49 ರೂಪೀಸ್ಗೆ ಸಿಗುತ್ತೆ. ನೋಡಿ, ಮಾಡಬೇಕಾಗಿರೋದೇನು ಫ್ರೆಂಡ್ಸ್? 9483122319 9483122319 ಈ ನಂಬರ್ಗೆ ವಾಟ್ಸಪ್ ಮಾಡಿ. 49 ರೂಪೀಸ್ ಇದೆ ಫೀಸ್ ಇರುತ್ತೆ. ಸೊ ಅದನ್ನು ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಈ ಒಂದು ಡೀಟೇಲ್ ಆಗಿರುವ PDF ಸಿಗುತ್ತೆ. ಇದನ್ನು ತಗೊಂಡು ನೀವು ನೀಟಾಗಿ ಅಧ್ಯಯನವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಈ ಒಂದು ಏನು PDF ಇದೆ ಇದರಲ್ಲಿ ಬರೀ ಸೂಪರ್ ಕಂಪ್ಯೂಟರ್ಸ್ಗಳು ಅಷ್ಟೇ ಅಲ್ಲ, ನೋಡಿ ತುಂಬ ಡೀಟೇಲ್ ಆಗಿದೆ. ಕಂಪ್ಯೂಟರ್ ಯಾವ ಥರ ಎವಲ್ಯೂಷನ್ ಆಯಿತು, ಆಯಿತಾ? ಟ್ಯಾಲಿಸ್ಟಿಕ್ನಿಂದ ಹಿಡ್ಕೊಂಡು ಅಬಾಕಸ್ನಿಂದ ಹಿಡ್ಕೊಂಡು ಪ್ರತಿಯೊಂದು ಚಾರ್ಲೆಸ್ ಬ್ಯಾಬೇಜ್ ಅವರ ಒಂದು ಕಂಪ್ಯೂಟರ್, ಹಾಗೆ ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಅದರಲ್ಲಿ
ಕಂಪ್ಯೂಟರ್ನ ಪೀಳಿಗೆಗಳನ್ನು ಕವರ್ ಮಾಡಿದ್ದೇವೆ ಸರಿನಾ. ಕಂಪ್ಯೂಟರ್ನ ಪೀಳಿಗೆಗಳು ಅಂದರೆ ಜನರೇಷನ್ಸ್ಗಳನ್ನು ಕವರ್ ಮಾಡಿದ್ದೇವೆ. ಸೊ ತುಂಬ ಡೀಟೇಲ್ ಆಗಿದೆ, ಓದ್ಕೊಳ್ಳಿ ಸರಿನಾ. ಇದರ ಬೆಲೆ ಕೇವಲ 49 ರೂಪೀಸ್ ಇರುತ್ತೆ. ಮಾಡಬೇಕಾಗಿರೋದೇನು 9483122319 ಈ ನಂಬರ್ಗೆ ವಾಟ್ಸಪ್ ಮಾಡಿ. 49 ರೂಪೀಸ್ ಫೀಸ್ ಇರುತ್ತೆ. ಪೇಮೆಂಟ್ ಮಾಡೋದ್ರ ಮೂಲಕ ನೀವು ಇದನ್ನು ಪಡಿಬೋದು. ಬರೀ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಹುದ್ದೆಗಳು ಅಷ್ಟೇ ಅಲ್ಲದೆ ನೀವು ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ಯಾವುದೇ ಒಂದು ಪರೀಕ್ಷೆಗಳಿರಲಿ ಈ ಒಂದು PDF ನಿಮಗೆ ಎಸ್ಪೆಷಲಿ ಪೀಳಿಗೆಗಳನ್ನು ಕೇಳಿದಾಗ, ಸೂಪರ್ ಕಂಪ್ಯೂಟರ್ನ ಕೇಳಿದಾಗ, ಹಾಗೆ ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್ ಅಂದರೆ ಏನಂತ ಕೇಳಿದಾಗ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಅಲ್ಲಿಂದ ಕವರ್ ಆಗುತ್ತೆ, ಈ ಟಾಪಿಕ್ಸ್ಗಳು. ಓಕೆ, ಹಾಗೆಯೇ ಬೇರೆ ಬೇರೆ ಟಾಪಿಕ್ಸ್ಗಳು ನಾವು ತುಂಬಾ ಜಾಗರೂಕತೆಯಿಂದ ರೆಡಿ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ನಿಮಗೆ ಅದನ್ನೆಲ್ಲವನ್ನು ತಲುಪಿಸ್ತೇವೆ PDF ಮೂಲಕ. ಓಕೆ ಫ್ರೆಂಡ್ಸ್, ಸೊ ನಾವು ಮಾತನಾಡ್ತಾ ಇದ್ವಿ ಈ ಒಂದು ಫ್ರಂಟಿಯರ್ನ ಬಗ್ಗೆ. ಸೊ ಈ ಟಾಪಿಕ್ನ ಹೇಳಿ ಇವತ್ತಿನ ಲೆಸನನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಓಕೆ, ಅದರ ಹೆಸರು ಹೇಳ್ತಾ ಇದ್ವಿ, ಹೆವ್ಲೆಟ್ ಪೆಕಾರ್ಡ್ ಎಂಟರ್ಪ್ರೈಸ್ ಫ್ರಂಟಿಯರ್. ನೋಡಿ, ಫುಲ್ ಹೆಸರು ಏನಿದ್ರದ್ದು ಹೆವ್ಲೆಟ್ ಪೆಕಾರ್ಡ್ ಎಂಟರ್ಪ್ರೈಸ್ ಫ್ರಂಟಿಯರ್ ಅಂತ ಹೇಳಿ, ಅಥವಾ OLCF5 ಅಂತಲೂ ಕರೀತಾರೆ. ಯಾವುದನ್ನ? ಈ ಫ್ರಂಟಿಯರ್ ಕಂಪ್ಯೂಟರ್ನ. ಹಾಗಾದರೆ ಇದರ ಒಳಗಡೆ ಇರುವಂತಹ ಆಪರೇಟಿಂಗ್ ಸಿಸ್ಟಮ್ ಯಾವುದು ಸರ್? ಆಯಿತಾ, ಆಪರೇಟಿಂಗ್ ಸಿಸ್ಟಮ್. ಈಗ ಒಂದು ಕಂಪ್ಯೂಟರ್ ಇದೆ ಅಂತಂದರೆ ಒಳಗಡೆ ಆಪರೇಟಿಂಗ್ ಸಿಸ್ಟಮ್ ಇರಬೇಕು ತಾನೆ? ಎಸ್, ಅದರ ಒಳಗಡೆ ಆತ್ಮ ಜೀವ ಇರಬೇಕು ತಾನೆ? ಹೌದು. ಸೊ ಹಾಗಾದರೆ ಅದು ಯಾವುದು ಅಂತ ಕೇಳೋದಾದರೆ HPE Cray OS. OS ಅಂದರೆ ಏನಿಲ್ಲಿ? ಆಪರೇಟಿಂಗ್ ಸಿಸ್ಟಮ್. HPE Cray OS. ನೋಡಿ, ಎಕ್ಸಾಮ್ ತುಂಬ ಸ್ಮಾರ್ಟಾಗಿ ಪೇಪರ್ನ ತೆಗಿತಾರೆ. ಬರುವಂತಹ ಏನು ಪೇಪರ್ಗಳು ಇದ್ದಾವೆ ನಿಮ್ಮ ನೇಮಕಾತಿ ಪರೀಕ್ಷೆಗಳು ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ತೆಗಿತಾರೆ ನಿಮಗೆ ಪೇಪರ್. ಸೊ ಆ ಒಂದು ಉದ್ದೇಶದಿಂದ ನಾವು ಏನು ನಿಮಗೆ ಲೆಸನ್ಗಳನ್ನು ಹೇಳ್ತಾ ಇರ್ತೇವೆ, ಆಯಿತಾ, ನೀವು ನೋಟ್ಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಗೆ ತೊಗೊಳಕ್ಕಾಗಲಿ ಅಂದರೆ ಇಲ್ಲಿಂದ ನೀವು ನೋಡಿ ನೋಟ್ಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಹಾಗೆಯೇ ಬಹಳ ಮುಖ್ಯವಾಗಿ ಪರ್ಪೋಸ್. ಯಾವ ಒಂದು ಪರ್ಪೋಸ್ಗೆ ನೀವು ಇದನ್ನು ಬಳಸ್ತೇವೆ ಅಂತ ಹೇಳೋದಾದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ವೈಜ್ಞಾನಿಕ ಸಂಶೋಧನೆಗಳಿಗೆ ಜೊತೆಗೆ ಅಭಿವೃದ್ಧಿಗೋಸ್ಕರ ಇದನ್ನು ನಾವು ಬಳಸ್ತಾ ಇದ್ದೇವೆ. ಯಾವುದನ್ನು? ಫ್ರಂಟಿಯರ್ನ. ಹಾಗೆಯೇ ಇದರ ಸ್ಪೀಡ್ ನೋಡಿ ಯಾವ ಥರ ಇದೆ ಅಂತ ಹೇಳೋದಾದರೆ 1.194 ಎಕ್ಸಾಫ್ಲಾಪ್ನಿಂದ ಹಿಡ್ಕೊಂಡು ನೋಡಿ, ಅದರ ಸ್ಟಾರ್ಟಿಂಗ್ ಸ್ಪೀಡ್ ಎಷ್ಟಿದೆ? 1.194 ಎಕ್ಸಾಫ್ಲಾಪ್ಸ್ನಿಂದ ಹಿಡ್ಕೊಂಡು, ಆಯಿತಾ, ಅದನ್ನು RMAX ಅಂತಲೂ ಕರೀತಾರೆ. 1.67982 ಎಕ್ಸಾಫ್ಲಾಪ್, R ಪೀಕ್ ಅಂತ ಹೇಳ್ತಿದ್ದಾರೆ. ಪೀಕ್ ಅಂತಂದ್ರೂ ಹೈಯೆಸ್ಟ್ ಸ್ಪೀಡ್, ಅದು ಅಷ್ಟು ಸ್ಪೀಡಲ್ಲಿ ಅದು ಕೆಲಸ ಮಾಡುತ್ತಂತೆ. ನೋಡಿ, ಸ್ಪೀಡ್ ಬಹಳ ಇಂಪಾರ್ಟೆಂಟ್, ನೋಡಿ ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗೆಯೇ ಬಹಳ ಮುಖ್ಯವಾಗಿ ಇವತ್ತಿನ ಲಾಸ್ಟ್ ಟಾಪಿಕ್ ಏನಿದು, ವರ್ಲ್ಡ್ಸ್ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ಗಳು ಟಾಪ್ 5 ಯಾವಿದಾವೆ ಅಂತ ಹೇಳೋದಾದರೆ, ಸೊ ಫ್ರಂಟಿಯರ್ ಗೊತ್ತಾಗಿದೆ ಸರಿನಾ. ಅದನ್ನು HP ಕಂಪನಿ ಹಾಗೆ ಅಮೆರಿಕದ ತಜ್ಞರು ಅದನ್ನು ರೆಡಿ ಮಾಡಿದ್ದಾರೆ, ಅಮೆರಿಕ ದೇಶದ್ದು. ಸೊ ಗೊತ್ತಾಗಿದೆ ಸರಿನಾ. ಅಪ್ರಾಕ್ಸಿಮೇಟ್ಲಿ 1.1 ಎಕ್ಸಾಫ್ಲಾಪ್ ಪರ್ ಸೆಕೆಂಡಲ್ಲಿ ಅದು ಸ್ಟಾರ್ಟಿಂಗ್ ಕೆಲಸ ಮಾಡಿದರೆ, ಹಾಗೆಯೇ ನೋಡಿ ಎಷ್ಟು ಪ್ರಮಾಣದಲ್ಲಿ ಅದು ಕೆಲಸವನ್ನು ಮಾಡುತ್ತೆ. ಫಸ್ಟ್ ಜಗತ್ತಿನ ಮೊಟ್ಟ ಮೊದಲ ಎಕ್ಸಾಫ್ಲಾಪಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಂಪ್ಯೂಟರ್ ಇದು. ಹಾಗೆ ಜಪಾನ್ನವರು ಏನು ಹಿಂದೆ ಇಲ್ಲ, ನೋಡ್ತಾ ಇರ್ಬೋದು. ಫಗೂಕು ಸೂಪರ್ ಕಂಪ್ಯೂಟರ್ ಆಫ್ ಜಪಾನ್ 442 ಪೆಟಾಫ್ಲಾಪಲ್ಲಿ ಕೆಲಸ ಮಾಡ್ತಾ ಇದೆ. P-ಫ್ಲಾಪ್ ಅಂತಂದ್ರೇನು? ಪೆಟಾಫ್ಲಾಪ್ಸ್ ಪರ್ ಸೆಕೆಂಡಲ್ಲಿ ಅದು ಕೆಲಸ ಮಾಡ್ತಾ ಇದೆ. ಸೊ ಇಲ್ಲಿ ನಿಮ್ಮ ಸಲುವಾಗಿ ತುಂಬ ಡೀಟೇಲ್ ಆಗಿ ಇದೆ ಸರಿನಾ, ನೋಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ ಸರಿನಾ. ಗಿಗಾ ಸ್ಪೀಡ್ ಎಷ್ಟು, ಟೆರಾ ಸ್ಪೀಡ್ ಎಷ್ಟು, ಪೆಟಾ ಎಷ್ಟು, ಎಕ್ಸಾ ಸ್ಪೀಡ್ ಅಂದರೆ ಎಷ್ಟು ನೋಡಿ. ಎಕ್ಸಾಫ್ಲಾಪಲ್ಲಿ ಕೆಲಸ ಮಾಡ್ತಾ ಇದೆ, EB ಅಂತ ಹೇಳ್ತಾರೆ ಅದನ್ನು. ಹಾಗೆ ಝೆಟಾ ಬರುತ್ತೆ ಮುಂದೆ, ಓಕೆನಾ. ಹಾಗೆ ಮುಂದಕ್ಕೆ ಹೋಗ್ತಾ ಯೋಟಾಫ್ಲಾಪಲ್ಲಿನೂ ಕೆಲಸಗಳು ನಮಗೆ ಮಾಡುವಂಥ ಕಂಪ್ಯೂಟರ್ಗಳು ಸಿಗ್ತವೆ ಭವಿಷ್ಯದಲ್ಲಿ. ಬಟ್ ಎನಿಹೌ ನೋಡ್ತಾ ಇರ್ಬೋದು, ಈಗ ದೇಶಗಳ ಪ್ರಮುಖ ಸೂಪರ್ ಕಂಪ್ಯೂಟರ್ಗಳನ್ನು ನೋಡ್ತಾ ಇದ್ವಿ. ಅಮೆರಿಕದ ಯಾವುದು? ಫ್ರಂಟಿಯರ್. ಫಗೂಕು ಯಾವ್ದು? ಜಪಾನ್ದು 442 ಪೆಟಾಫ್ಲಾಪಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಲೂಮಿ ಫಿನ್ಲೆಂಡ್ ದೇಶದ್ದು, ಅದರ ಪರ್ಫಾರ್ಮೆನ್ಸ್ ಸ್ಪೀಡ್ ಎಷ್ಟಿದೆ ಅಂತ ಹೇಳೋದಾದರೆ 151.9 ಪೆಟಾಫ್ಲಾಪ್ಸ್ಗಳು ಇದ್ದಾವೆ. ಹಾಗೆ ಲಿಯನಾರ್ಡೋ ಇಟಾಲಿ ಕಂಪ್ನಿದು ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟಿದೆ? 170.7 ಪೆಟಾಫ್ಲಾಪ್ಸ್. ಹಾಗೆ ಸಮ್ಮೀಟ್ ಅಂಥೇಳಿ IBM ಕಂಪನಿದು, IBM ಆಲ್ಸೋ ಐ ಥಿಂಕ್ ಅಮೆರಿಕದ ಕಂಪನಿ, 148.8 ಪೆಟಾಫ್ಲಾಪ್ಸ್ ಪರ್ ಸೆಕೆಂಡ್ ಸರಿನಾ. ಇವು ಈಗ ಸದ್ಯಕ್ಕೆ ವರ್ಲ್ಡ್ಸ್ ಫಾಸ್ಟೆಸ್ಟ್ ಟಾಪ್ 5 ಸೂಪರ್ ಕಂಪ್ಯೂಟರ್ಗಳು ನೋಡಿ, ಅಕಾರ್ಡಿಂಗ್ ಟು ದೇರ್ ಸ್ಪೀಡ್. ಸೊ ಇದನ್ನು ಕೊಟ್ಟು ಮ್ಯಾಚ್ ದ ಫಾಲೋಯಿಂಗ್ ಮಾಡಿ ಅಂತಲೂ ಕೊಡ್ಬೋದು. ಸೊ ಹಾಗಾಗಿ ಇದನ್ನು ಆಯಿತಾ, ನೀವು ನೋಟ್ ಆದರೂ ಮಾಡ್ಕೊಳ್ಳಿ. ಅಥವಾ ನಿಮಗೆ ನೋಟ್ ಮಾಡ್ಕೊಳ್ಳೋ ಕಷ್ಟ ಆಯಿತು ಅಂತಂದರೆ ಕೇವಲ 49 ರೂಪೀಸ್ಗೆ ಸಿಗುತ್ತೆ. ಮಾಡಬೇಕಾಗಿರೋದೇನು? 9483122319 ಈ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಈ ಒಂದು PDF ಪಡಿಬೋದು ಅಂತ ಹೇಳ್ತಾ, ನೆಕ್ಸ್ಟ್ ಕ್ಲಾಸಲ್ಲಿ ಫ್ರೆಂಡ್ಸ್ ಬಹಳ ಮುಖ್ಯವಾಗಿ ಪೆಟಾಫ್ಲಾಪ್ಸ್ನ ಬಗ್ಗೆ ಆ್ಯಂಡ್ ನಮ್ಮ ಪ್ರೀತಿಯ ಇಂಡಿಯಾದ ಜರ್ನಿ ಯಾವ ಥರ ಇತ್ತು. ಸೂಪರ್ ಕಂಪ್ಯೂಟರ್ ನಮಗೆ ಕೊಟ್ಬಿಟ್ರ, ಯಾರಾದರೂ ಎರವಲು ಕೊಟ್ರಾ, ಅಥವಾ ನಾವೇ ಅದನ್ನು ಬಹಳ ಕಷ್ಟಪಟ್ಟು ತಗೊಂಡ್ವಾ, ಯಾವ ಥರ ನಮ್ಮ ದೇಶಕ್ಕೆ ಸೂಪರ್ ಕಂಪ್ಯೂಟರ್ಗಳು ಬಂತು ಅನ್ನೋದನ್ನು, ಎಸ್ಪೆಷಲಿ ಪರಮ್ 8000 ಯಾವ ಥರ ಬಂತು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬಹಳ
ನೀಟಾಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಬಹಳಷ್ಟು ನಾಲೆಜ್ ಸಿಕ್ಕಿದೆ ಅಂತ ಭಾವಿಸ್ತೇವೆ. ಸೊ ಖಂಡಿತವಾಗಿಯೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಇದಕ್ಕೆ ಲೈಕ್ ಕೊಡಿ, ಹಾಗೆ ನಿಮ್ಮ ಎಲ್ಲ ಫ್ಯಾಮಿಲಿ ಜೊತೆ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಇದಕ್ಕಿಂತ ಹಿಂದೆ ನಾವು ಅನೇಕ ವಿಡಿಯೋಗಳನ್ನು 5 ವಿಡಿಯೋಗಳನ್ನು ಮಾಡಿದ್ದೇವೆ. ಇದು 6ನೇ ವಿಡಿಯೋ ಆಗಿದೆ, ಸರಿನಾ? ಸೊ ನಿಮ್ಮ ಎಕ್ಸಾಮ್ ಬರುವಷ್ಟರಲ್ಲೇ ಆಲ್ಮೋಸ್ಟ್ ಎಲ್ಲವನ್ನ ಈ ಟಾಪಿಕ್ ಏನಿದೆ ಕಂಪ್ಯೂಟರ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನಾವು ಕವರ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ಸಹ ಬೇಕಾಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.